ಜಾಣನೊಬ್ಬ ಪ್ರಶ್ನಿಸಿದ, ಬೇಡಿದ್ದೆಲ್ಲ ದೇವರೇ ಕೊಟ್ಟರೆ ಕಷ್ಟ ಯಾಕೆ? ಮೊದಲು ಕಷ್ಟ ಕೊಟ್ಟು ಬೇಡುವ ಹಾಗೆ ಅವ ಮಾಡಿದನೇಕೆ? ಮೂರ್ಖನೊಬ್ಬ ಉತ್ತರಿಸಿದ, ಮೊದಲೇ ಎಲ್ಲ ಕೊಟ್ಟಿದ್ದರೆ ನಾವು ಅವನ ಭಕ್ತಿ ಮಾಡುತ್ತಿರಲಿಲ್ಲ, ಅದಕ್ಕೆ. ಜಾಣ ಮತ್ತೆ ಪ್ರಶ್ನಿಸಿದ, ನಿನ್ನಿಂದ ಭಕ್ತಿ ಮಾಡಿಸಲು ಅವನಿಗೆ ಅಷ್ಟೊಂದು ಕಷ್ಟ ಬೇಕೇ? ಅನಾದಿ ಕಾಲದಿಂದ ಮನ ವಚನ ಕಾಯಗಳಿಂದ ನಾವೇ ಸಂಪಾದಿಸಿದಂತಹ ಪಾಪ ಕರ್ಮಗಳನ್ನು ನಾವು ಅನುಭವಿಸುತ್ತಾ ಇದ್ದೇವೆ ಅನ್ನುವುದನ್ನು ತಿಳಿಯದ ಕಾರಣದಿಂದಾಗಿ ಮುಗ್ಧ ಅಜ್ಞಾನಿ ಜೀವಗಳು ಎಲ್ಲ ದೇವರೇ ಮಾಡುತ್ತಾನೆ ಎಂದು ತಿಳಿದು ಮೋಸ ಹೋಗುತ್ತವೆ. ಅದಕ್ಕೆ ಜಾಣನೊಬ್ಬ ಪ್ರಶ್ನಿಸಿದ, ಬೇಡಿದ್ದೆಲ್ಲ ದೇವರೇ ಕೊಟ್ಟರು ನಮಗೆ ಕಷ್ಟ ಯಾಕೆ ಅಂತಂದರೆ 15-20 ವರ್ಷಗಳು ಕಷ್ಟಪಟ್ಟು ಶಾಲೆಯಲ್ಲಿ ಕಲಿಯಬೇಕು, ಕೆಲಸ ಹಿಡಿಯಬೇಕು, ಮನೆ ಕಟ್ಟಬೇಕು, ಸಾಂಸಾರಿಕ ಅನೇಕ ಶಾರೀರಿಕ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕು. ದೇವರೇ ಎಲ್ಲ ಕೊಡುವನಿದ್ದರೆ ನಮಗೆ ಈ ಕಷ್ಟ ಯಾಕೆ? ಮೊದಲು ಕಷ್ಟ ಕೊಟ್ಟು ಬೇಡುವ ಹಾಗೆ ಅವನು ಮಾಡಿದನೇಕೆ ಅಂತೇಳಿ ಜಾಣ ಒಬ್ಬ ಪ್ರಶ್ನಿಸಿದ. ತಕ್ಷಣವೇ ಮೂರ್ಖ ಅದಕ್ಕೆ ಉತ್ತರ ಕೊಟ್ಟ, ಮೊದಲೇ ಎಲ್ಲ ಕೊಟ್ಟಿದ್ದರೆ ನಾವು ಅವನ ಭಕ್ತಿ ಮಾಡ್ತಿರ್ಲಿಲ್ಲ, ಅದಕ್ಕೆ. ಇದು ಬಹಳ ದೊಡ್ಡ ಕಷ್ಟದ ವಿಷಯ. ಜಾಣ ಮತ್ತೆ ಹೇಳ್ತಾನೆ, ನಿನಗೆ ಆ ರೀತಿ ಎಲ್ಲ ಕಷ್ಟ ಕೊಟ್ಟು ನೀನು ಆ ಕಷ್ಟಗಳಿಗೆ ಬೇಸತ್ತು ಕಷ್ಟಪಟ್ಟು ಅವನ ಭಕ್ತಿ ಮಾಡಿ ನಂತರ ಅವನಿಗೆ ಅದು ತೃಪ್ತಿ ಆಗಿ ನಿನ್ನ ಕಷ್ಟವನ್ನು ಅವನು ದೂರ ಮಾಡಿ, ಇದು ಬಹಳ ದೊಡ್ಡ ಉದ್ದದ ಕಥೆ ಇದೆ. ಇಲ್ಲಿ ಕೆಲವೊಂದು ವಿಚಾರಣೀಯ ಪ್ರಶ್ನೆಗಳು ಉದ್ಭವಿಸುತ್ತವೆ. ತಲೆನೋವು, ಹೊಟ್ಟೆನೋವು, ಸಂಪತ್ತು, ಗಂಡು ಮಗು, ಸರ್ಕಾರಿ ಹುದ್ದೆ, ಈ ರೀತಿ ಬೇರೆ ಸಮಸ್ಯೆಗಳಿಗೆ ಯಾವ ದೇವರ ಹತ್ರ ಯಾವ ಸಮಸ್ಯೆಗೆ ಹೋಗಿ ಹರಕೆ ಸಲ್ಲಿಸಬೇಕು ಮತ್ತು ನಾವು ಹರಕೆ ಕೊಟ್ಟ ನಂತರ ಸಲ್ಲಿಸಿದ ನಂತರ ಎಷ್ಟು ದಿನಗಳ ಒಳಗಡೆ ಅವರು ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ. ಯಾಕೆಂದರೆ ಯಾವುದಾದ್ರು ಕಚೇರಿಗಳಲ್ಲಿ ನೀವು ಅರ್ಜಿ ಕೊಟ್ಟಾಗ ಅದಕ್ಕೆ ಅವರು ರಿಸಿಪ್ಟ್ ಕೊಡ್ತಾರಲ್ಲ, ಆ ರೀತಿ ಯಾವುದಾದ್ರು ರಸೀದಿ ಇದೆಯಾ ಯಾವುದಾದ್ರು ದೇವತೆಗಳಲ್ಲಿ? ಇದು ಬಹಳ ವಿಚಿತ್ರ ಇದೆ. ಇದು ಅನಾವಶ್ಯಕ ವಿಚಿತ್ರವಾದ ಜೀವಗಳ ಕಲ್ಪನೆ ಇದೆ. ಇದು ತಪ್ಪು ಕಲ್ಪನೆ ಇದೆ, ಮಿಥ್ಯಾ ಕಲ್ಪನೆ ಇದೆ. ಜೀವ ತಾನು ಮಾಡಿದ ಪಾಪವನ್ನು ತಾನು ತಿಳಿಯುತ್ತಿಲ್ಲ, ಅದರ ಉದಯವನ್ನು ತಿಳಿಯುತ್ತಿಲ್ಲ. ಅದಕ್ಕೋಸ್ಕರ ಹೀಗೆ ಆಗಿದೆ. ಇದು ನಿನ್ನಿಂದ ಭಕ್ತಿ ಮಾಡಿಸಲು ಅವನಿಗೆ ಅಷ್ಟೊಂದು ಕಷ್ಟ ಬೇಕೆ ಅಂತಂದರೆ, ಹಾಗಾದರೆ ದೇವ ನಿನ್ನಿಂದ ಅಷ್ಟೆಲ್ಲ ಕಷ್ಟ ಕೊಟ್ಟು ನಿನಗೆ ಭಕ್ತಿ ಮಾಡಿಸ್ಬೇಕು, ನಿನಗೆ ಅಷ್ಟೊಂದು ಕಷ್ಟ ಯಾಕೆ ಅವನು ಪಡ್ತಾನೆ ದೇವ? ಮೊದಲು ಕಷ್ಟ ಕೊಟ್ಟು ನಿನಗೆ ಮತ್ತು ಅದನ್ನೆಲ್ಲ ಪರಿಹಾರ ಮಾಡಿ ಅಷ್ಟು ಯಾಕೆ ಕಷ್ಟಪಡ್ತಿದ್ದಾನೆ? ಅದರಿಂದ ಅವನಿಗೇನು ಲಾಭ ಅಲ್ವಾ? ಈ ಸಣ್ಣ ವಿಷಯವನ್ನು ಅಕಸ್ಮಾತ್ ನೀವೇನಾದ್ರು ವಿಚಾರ ಮಾಡಿದರೆ ನಿಮಗೆ ಸಂಪೂರ್ಣ ಸತ್ಯದ ಅನುಭವ ನಿಮ್ಮ ಆತ್ಮದಲ್ಲಿ ಬರುತ್ತದೆ. ಎಲ್ಲಿವರೆಗೆ ನೀವು ಅದನ್ನು ಅಂದರೆ ವಿಚಾರ ಮಾಡೋದಿಲ್ಲ ಅಲ್ಲಿವರೆಗೆ ಬರೋದಿಲ್ಲ. ಜೀವದಲ್ಲಿ ಎಲ್ಲಿವರೆಗೆ ಮೋಹನೀಯ ಕರ್ಮ ಇದೆ ಅಲ್ಲಿವರೆಗೆ ಈ ರೀತಿ ಜೀವಗಳನ್ನು ಅನುಭವಿಸಲೇಬೇಕಾಗುತ್ತದೆ.